ನೋಡಿ ಇದು ಸೀಸನ್ ಆಲ್ರೆಡಿ ಮುಗ್ದೋಯ್ತು ಆಲ್ರೆಡಿ. ಇದು ಕಾಫಿ ಮರ ಅಂತಾರ ಗಿಡ ಸೇಮ್ ಮೂಸಂಬಿ ತರನೇ ಇರುತ್ತೆ ಅಲ್ಲ. ಬಿಟ್ಟಿದಾವೆ, ಸಾರಿ ತೋರಿಸ್ತೀನಿ ನೋಡ್ರಿ, ಇಲ್ಲಿ ಇದಾವೆ ತೆಂಗಿನ ಮರ. ಇದು ಇನ್ನು ಈಗ ಎಷ್ಟು ಒಂದು 6 ತಿಂಗಳಾಯ್ತು. ಮೆಣಸಿನ ಬಳ್ಳಿ, ಎಲೆ ಬಳ್ಳಿ ಸೇಮ್ ಇರುತ್ತೆ. ಸೀಬೆ ಹಣ್ಣು ಅದೇ ನಮ್ಮ ಉತ್ತರ ಕರ್ನಾಟಕದಾಗ ಪ್ಯಾರ್ಲೆ ಹಣ್ಣು, ಅದು ನಮ್ಮ ಸೈಡ್ ಔಡಲ್ಲ ಅಂತಾರೆ, ನಮ್ಮ ಕಡೆ ಹರಳೆಣ್ಣೆ ಅಂತೀವಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನಿವತ್ತು ಏನು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ನಿಮಗೆಲ್ಲ ನಮ್ಮ ತೋಟ ತೋರ್ಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ನಾನು ನಮ್ಮ ಮನೆ ಮುಂದಿಂದಲೇ ಸ್ಟಾರ್ಟ್ ಮಾಡ್ತೀನಿ. ಪುದೀನ ಇದೆಲ್ಲ, ಇದು ತೆಂಗಿನ ಮರ ಬಿಡಪ್ಪಿ ಇದೆಲ್ಲ ತೆಂಗಿನ ಮರ. ಈ ಕಡೆ ನೋಡಿ, ಇದು ಸೀಸನ್ ಆಲ್ರೆಡಿ ಮುಗ್ದೋಯ್ತು ಆಲ್ರೆಡಿ. ಈಗ ಲಾಸ್ಟ್ ಇಲ್ಲೊಂದಿದೆ, ಇಲ್ಲೊಂದು ಐತಿ, ಅಲ್ಲಿ ಸಣ್ಣ ಸಣ್ಣವಿದ್ದಾವೆ. ಹತ್ತಿ ಮರ, ಸರಿ ಹತ್ತಿ ಮರ ಅಂತಾರ ಗಿಡ ಅಂತಾರ? ಹತ್ತಿ ಗಿಡ. ಇದರಲ್ಲಿ ಈಗ ಸೀಸನ್ ಅಲ್ಲ, ಒಂದೊಂದೇ ಬಿಡ್ತಿದ್ದಾವೆ. ಇದು ಕಾಫಿ ಮರ ಅಂತಾರ. ಇದು ಹೂವು ಆಗ್ತಿದೆ ನೋಡಿ ಇಲ್ಲಿ, ಇಲ್ಲಿ ಗಿಡ. ಇದು ಎಳ್ಳಿಕಾಯಿ ಈಗ ತಾನೇ ಹೂ ಬಿಡ್ತಾ ಇದೆ. ಈಗ ಇದು ಸೇಮ್ ಮೂಸಂಬಿ ತರನೇ ಇರುತ್ತೆ ಅಲ್ಲ. ನಮ್ಮ ಮನೆ ಮುಂದಿನ ಗಿಡಗಳಾಯ್ತು ಅಷ್ಟೇ. ಈಗ ನಮ್ಮ ತೋಟಕ್ಕೆ ಎಂಟ್ರಿ ಕೊಡೋಣ ಬನ್ನಿ, ತೋರಿಸಿ. ಮಳೆ ಇಲ್ಲ ಅಲ್ಲ, ಹಂಗಾಗಿ ಈಗ ಬೇಸಿಗೆ ಅಲ್ಲ, ಹಂಗಾಗಿ ಸ್ವಲ್ಪ ಎಲ್ಲ ಒಣಗೋದಂಗೆ ಆಗ್ಬಿಟ್ಟೈತಿ. ಅಂದರೂ ನೀರು ಹಾಕ್ತೀವಿ, ನೀರು ಬಿಡ್ತೀವಿ ಡೈಲಿ. ಇಷ್ಟು ಗಿಡಗಳಿಗೆ ಅಷ್ಟು ನೀರು ಸಾಲಲ್ಲ ಅಷ್ಟೇ. ಇದು ಮಾವಿನ ಗಿಡ ಇನ್ನೂ ಸಣ್ಣದಿದೆ. ಇದು ಸೀಬೆ ಗಿಡ, ಸೀಬೆ ಮರ ಇದೆ. ಇದು ಅಡಿಕೆ, ಅಲ್ಲಿ ಮನೆ ಮುಂದೆನೂ ಒಂದು ಅಡಿಕೆ ಇದೆ, ಅದು ಬಿಟ್ಟಿದೆ. ಇದು ಅಡಿಕೆದು ಇನ್ನೂ ಸಣ್ಣದಿದೆ ಅಂತೆ. ಇದು ಚೆನ್ನಾಗಿ ಸ್ಮೆಲ್ ಬರುತ್ತೆ, ಈ ಸ್ಮೆಲ್ಲಿಗೆ ಹಾವು ಬರ್ತಾವಂತೆ. ಇದು ತೆಂಗಿನ ಮರ ಸಣ್ಣದಿದೆ, ಇನ್ನೂ ಸಾಕಷ್ಟಿದ್ದಾವೆ. ಅಡಿಕೆ, ಬಾಳೆ ಮತ್ತು ಸೀಬೆ ಹಣ್ಣು ಅದೇ ನಮ್ಮ ಉತ್ತರ ಕರ್ನಾಟಕದಾಗ ಪ್ಯಾರ್ಲೆ ಹಣ್ಣು ಅವು ಜಾಸ್ತಿ ಇದ್ದಾವೆ. ಸರಿಯಾ, ನಾವೆಲ್ಲ ಹೋಗ್ತೀವಿ ಅಲ್ಲಿ ಬರ್ತಾನೆ ಕರಿಯ. ಇದು ಬಾಳೆ ಮರ ಅಂತಾರಲ್ಲ. ಇದು ಎಳ್ಳಿಕಾಯಿ ಮರ, ಇನ್ನೂ ಬಿಟ್ಟಿದ್ದಾವೆ, ಸಾರಿ ತೋರಿಸ್ತೀನಿ ನೋಡ್ರಿ, ಇಲ್ಲಿ ಇದ್ದಾವೆ. ಇದೆ ಸೇಮ್ ಮೋಸಂಬಿ ಥರ ಇರುತ್ತೆ, ಆರೆಂಜ್. ಇದು ನಿಂಬೆನಾ? ಇದು ನಿಂಬೆ, ಈ ಗಿಡ ನಿಂಬೆ. ಇದು ನೇರಳೆ ಗಿಡ. ಇದು ನೇರಳೆ ಗಿಡ. ನೋಡಿ, ಇದೆಲ್ಲ ಎಲೆ ಬಳ್ಳಿ. ಇದು ಮತ್ತೆ ಇನ್ನೊಂದು ಕಡೆ ಐತಲ್ಲ, ಇದು ಹಲಸಿನ ಮರ. ಇದು ಇನ್ನೂ ಸಣ್ಣದೈತೆ, ಇನ್ನೊಂದು ವರ್ಷ ಹೋಗ್ಬೇಕು, ಇನ್ನೊಂದು ವರ್ಷ ಹೋದ್ರೆ ಬಿಡುತ್ತೆ. ಇನ್ನು ನಮ್ಮದು ಬಾಳೆಗೊನೆ ಬಿಟ್ಟಿದ್ದಾವಲ್ಲ, ಒಂದು ಪುಟ್ಟ ಬಾಳೆ ಮತ್ತು ಇನ್ನೊಂದು ಪಚ್ಚ ಬಾಳೆ ಬಿಟ್ಟಿದ್ದಾವೆ. ಬನ್ನಿ ಔಡಲ ಗಿಡ. ಇದು ಒಂದು ಸೈಡು ಹರಳೆ ಗಿಡ ಅಂತ ಹೇಳ್ತೀವಿ, ಅದು ಇನ್ನೂ ಮಾಡ್ಬೋದು. ಇಲ್ಲಿ ಬೀಜ ಕಾಣಿಸ್ತಾ ಇದೆ ನೋಡಿ, ಗೊತ್ತು, ಅದು ನಮ್ಮ ಸೈಡ್ ಔಡಲ್
ಔಡಲ್ಲ ಅಂತಾರೆ, ನಮ್ಮ ಕಡೆ ಹರಳೆಣ್ಣೆ ಅಂತೀವಿ ನಾವು. ಸ್ವಚ್ಛ ಕನ್ನಡ. ಇಲ್ಲಿದೆ ನೋಡಿ, ಇದು ಉಪ್ಪಾಳೆ. ಎರಡು ಗೊನೆ ಬಿಟ್ಟಿದ್ದಾವೆ. ಇದು ತೆಂಗಿನ ಮರ ಇತ್ತಲ್ಲ, ಇದು 2 ಇಲ್ಲ 3 ವರ್ಷಕ್ಕೆ ನಮಗೆ ಕಾಯಿ ಕೊಟ್ಬಿಡುತ್ತೆ ಅಂತ ತೆಂಗಿನ ಮರ ಇದು. ಇನ್ನು ಈಗ ಎಷ್ಟು ಒಂದು 6 ತಿಂಗಳಾಯ್ತು ಹಾಕಿ, ಆಗಲೇ ಇಷ್ಟು ಬಂದಿದೆ. ಆ ಕಡೆ ಪಚ್ಚಬಾಳೆ ಇದೆ, ತೋರಿಸ್ತೀನಿ ಬನ್ನಿ. ಪಚ್ಚಬಾಳೆ ಇನ್ನೊಂದಿದೆ, ಇಲ್ಲ ಇದು ಯಾವುದು ನಿಂಬೆಹಣ್ಣ ನೋಡಿರ್ತೀರ ಎಲ್ಲರೂ. ಸುಮ್ಮನೆ ಹಂಗೆ ನಮ್ಮ ತೋಟದಲ್ಲಿ ಇದಾವಂತ ತೋರಿಸ್ತಿದ್ದೀನಿ. ಇದು ಎಲೆ ಬಳ್ಳಿ ನೋಡಿ ಎಷ್ಟು ಚೆನ್ನಾಗೈತೆ, ಎಷ್ಟು ಚೆನ್ನಾಗಿ ಅಲ್ಲಿವರೆಗೂ ಐತೆ. ಸೇಮು ಮೆಣಸಿನ ಬಳ್ಳಿ ಎಲೆ ಬಳ್ಳಿ ಸೇಮ್ ಇರುತ್ತೆ. ಬಟ್ ಮೆಣಸಿನಲ್ಲಿ ಮೆಣಸು ಬಿಡುತ್ತೆ, ಅದು ಎಲೆ ಅಲ್ಲ, ಇದು ಎಲೆ. ತೋರಿಸಿ. ಇದೆಲ್ಲ ಇವು ಗಿಡಗಳು ಏನಕ್ಕೆ ಹಾಕಿದ್ದೀವಿ ಅಂದರೆ, ಇವು ಕಾಫಿ ಹಾಕಕ್ಕೆ ಅಂತ, ಇದು ನೆರಳು ಕಾಫಿಗೆ ಬೀಳ್ಬೇಕಂತ ಈ ಗಿಡಗಳನ್ನ ಹಾಕಿದ್ದಾರೆ. ಇನ್ನು ಕಾಫಿ ಹಾಕಿಲ್ಲ, ಹಂಗೆ ಸುಮ್ಮನೆ ಹಾಕಿರೋದು, ಮುಂದೆ ಕಾಫಿ ಹಾಕ್ಕೊಂಡ್ರೆ ಆಗುತ್ತೆ ಅಂತ. ಪಪ್ಪಾಯ ಗಿಡ, ಪಪ್ಪಾಯ ಮರ ಬಿಟ್ಟಿದ್ದಾವೆ, ಸುಮಾರು ಬಿಟ್ಟಿತ್ತು, ಈಗೆಲ್ಲ ತಿಂದ್ಬಿಟ್ಟಿವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ನೋಡಿದ್ರಲ್ಲ ನಮ್ಮ ತೋಟ ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ಇದೆ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.